ಡೇ 24 ಆಫ್ 30 ಡೇಸ್ ಬ್ರೇಕ್ಫಾಸ್ಟು ಒಂದು 2 ಡೇಸ್ ಮತ್ತೆ ಗ್ಯಾಪ್ ಆಗೋಯಿತು. ಆ್ಯಸ್ ಯೂಶುವಲ್ ಹೊರಗಡೆ ಹೋಗಿರೋದ್ರಿಂದಾಗಿ ನಾನು ರೆಸಿಪಿ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ನು ಬೆಳಗ್ಗೆನೇ ಬೇಗ ಎದ್ದು ಸೊ ಲೇಝಿ ಡೇ ಅಂತಲೇ ಹೇಳ್ಬೋದು, ಲೇಝಿ ಮತ್ತು ಬೋರಿಂಗ್ ಡೇನೋ ಅಂತ ಹೇಳ್ಬೋದು. ಸೊ ಈಸಿಯಾಗಿ ಏನಾದರೂ ಮಾಡಬೇಕು, ಮೂಡೇ ಇರಲಿಲ್ಲ ಏನೋ ತಿಂಡಿ ಮಾಡೋದಕ್ಕೆ. ಸೊ ಆದರೂ ಏನೋ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ತರಕಾರಿ ತೊಗೊಂಡು ಒಂದು ಪಾಸ್ತಾ ಒಂದು ಸ್ವಲ್ಪ ಇತ್ತು ಮ್ಯಾಕ್ರೋನಿ, ಸೊ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗಲೂ ವೀಟ್ ಪಾಸ್ತಾನೇ ಯೂಸ್ ಮಾಡೋದು. ಸೊ ಹೆಲ್ತ್ಗೂ ಒಳ್ಳೆಯದು, ಆರೋಗ್ಯಕ್ಕೂ ಸಹ ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ, ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡ್ತೀನಿ. ಸೊ ಒಂದೊಂದು ಸರಿ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಆಗೋಗುತ್ತೆ. ಸೊ ಆವಾಗೆಲ್ಲನೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹೆಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರಬೇಕು. ಸೊ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟು ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಸೊ ಇದೇ ಥರ ಲೇಝಿ ಆಗಿರೋದ್ರಿಂದಾಗಿ ಸೊ ಏನು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಆದ್ರೂ ಮಕ್ಕಳಿಗೋಸ್ಕರ ಮಾಡಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಇದಕ್ಕೆ ಒಂದು ಸ್ವಲ್ಪ ಬೀನ್ಸು ಕ್ಯಾರೆಟು ಕಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೇನು ಸಾಸು ಆ ಥರದ್ದೆಲ್ಲ ಏನು ಬೇಕಾಗಿಲ್ಲ. ಚಿಲ್ಲಿ ಸಾಸು, ಸೋಯಾ ಸಾಸು ಏನೂ ಆಗೋದಿಲ್ಲ. ಜಸ್ಟ್ ಇಂಡಿಯನ್ ಮಸಾಲ ಸಹ ಹಾಕಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲನೂ ದೊಡ್ಡವ್ರಿಗೆ ಒಬ್ಬೊಬ್ಬರಿಗೆ ಇಟಾಲಿಯನ್ದು ಮತ್ತು ಈ ಥರದ್ದು ಸಾಸ್ ಹಾಕಿರೋದು ಎಲ್ಲ ಇಷ್ಟ ಆಗಲ್ಲಲ್ವಾ. ಸೊ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು, ಸೊ ಆಲ್ರೆಡಿ ನಾನು ಪಾಸ್ತಾನ ಬೇಯಿಸ್ಬಿಟ್ಟು ಸ್ಟೇನ್ ಮಾಡಿ ಇಟ್ಟಿದ್ದೆ. ಸೊ ಆ್ಯಸ್ ಯೂಶುವಲ್ ಸ್ಟೇನ್ ಮಾಡಿದಾಗ ಸ್ವಲ್ಪ ಬೇಯಕ್ಕಿಟ್ಟಾಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೊ ಸ್ವಲ್ಪ ಬೇಯಿಸ್ಬಿಟ್ಟು ಇಟ್ಬಿಟ್ಟು ಸೊ ಇದಕ್ಕೆ ತಣ್ಣೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಇಟ್ಬಿಟ್ರೆ ಸೊ ಈ ಥರ ರೆಡಿ ಆಗಿರುತ್ತೆ. ಸೊ ಅದನ್ನೆಲ್ಲ ಹಾಕಿ ಬೆಂದಾದಮೇಲೆ ಟೊಮೊಟೊ ಪ್ಯೂರಿ ಹಾಕ್ಬಿಟ್ಟು ಸೊ ಇದು ಪಾಸ್ತಾ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಪಾಸ್ತಾ ರೆಡಿ ಆಗಿಬಿಡುತ್ತೆ. ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಬೇಕು. ಸೊ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಹಾಕ್ಕೊಳ್ಬೋದು. ನಾನು ಯಾಕಂದರೆ ತರಕಾರಿಗೆ ಸಪ್ರೇಟಾಗಿ ಪಾಸ್ತಾಗೆ ಸಪ್ರೇಟಾಗಿ ಹಾಕಿರ್ತೀನಿ. ಸೊ ಒಂದೇ ಸರಿ ಹಾಕೋಗಿದ್ರೆ ಅದೇ ಥರನೂ ಹಾಕ್ಕೊಳ್ಬೋದು. ಸೊ ಈ ಥರ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಪಾಸ್ತಾನೇ ರೆಡಿ ಆಗಿಬಿಡುತ್ತೆ. ದಿಢೀರಂತ ಆಗುತ್ತೆ, ಬೇಗನೆ ಆಗುತ್ತೆ, ಟೈಮೂ ಕನ್ಸಂಪ್ಷನ್ ಆಗುತ್ತೆ ಮತ್ತು ಟೇಸ್ಟು ಆಗುತ್ತೆ, ಸಖತ್ತಾಗಿರುತ್ತೆ.